ರವಿ, ನೀನ್ ಬಂದಿದ್ದು ನಮ್ಗೆಲ್ಲ ದ್ಯಾವ್ರು ಬಂದಂಗ ಆಗೋಯ್ತು. ಮಳೆ ಇಲ್ದಲ್ಲಿ ಕ್ಷಾಮದಲ್ಲಿ ಒದ್ದಾಡ್ತಾ ಇದ್ದಿದ್ ನಮ್ಗೆ ಮಳೆ ಬಂದಷ್ಟು ಆನಂದ ಆಗೋಯ್ತು ಕಡೆಯ. ನಿನ್ನಿಂದ ಈ ಊರು ಉದ್ಧಾರ ಆಗ್ಬೇಕು ಕಣೋ, ಈ ಊರು ಉದ್ಧಾರ ಆಗ್ಬೇಕು. ಅಂತ ದೊಡ್ಡ ಮಾತು ಯಾಕೆ ತಿಪ್ಪ, ಊಟ ಮಾಡು. ಇದೇನ್ ಗೌರಿ, ನೀನು ಒಳ್ಳೆ ನೇವೇದ್ಯ ಕಿಟ್ಟಂಗಿಡ್ತಾ ಇದ್ಯಾ? ದಾಬ್ರಿನೇ ತಗೊಂಡು ಹಿಂಗ್ ಸುರಿಬಾರ್ದ? ಬಕಾಸೂರ್ ನೊಟ್ಟೆಗೆ ಆರ್ಕಾಸಿನ ಮಜ್ಗೆನ ಅಂತ ಸಾಲ್ ಬಿಡು. ಸಾಕು, ಓ ನಿಧಾನಕ್ಕೆ ಹಾಕು. ರವಿ ಮಾಮ, ರವಿ ಮಾಮ, ರವಿ ಮಾಮ ಬಾಯಿ. ಎಲ್ಲಿಗೆ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಚೋಟು, ಎಲ್ಲಿಗಾಕ ಕರ್ಕೊಂಬಂದೆ? ಏ ಬೋಡ, ನಮ್ಮ ಅಮ್ಮನ ಪುಕ್ಲ ಅಂದ್ಯಲ್ಲ ನೀನು. ಏನು ಹಾಗ್ ನೋಡ್ತೀಯಾ? ಏನ್ ಸ್ಟೈಲು, ಏನ್ ಗೆಟಪ್, ಏನ್ ಸೆಟಪ್. ಏಯ್, ಅವಳ ಮೇಲೆ ಕೈ ಹಾಕ್ಬೇಡ. ಏನಂದೆ? ಅವಳ ಮೇಲೆ ಕೈ ಹಾಕ್ಬೇಡ ಅಂದೆ. ಹಾಕಿದ್ರೆ ಆ ಕೈ ಇರಲ್ಲ. ಹೆಂಗೆ? ಸೂಪರ್ ಮ್ಯಾನ್. ಚೋಟು, ಹಾ ಏನೋ ಬೋಡ, ನಮ್ಮ ಮಾಮನ ಪುಕ್ಲ ಅಂದ್ಯಲ್ಲ ನೀನು. ನೀನ್ ಪುಕ್ಲ, ನಿಮ್ಮ ಅಜ್ಜ ಪುಕ್ಲ, ನಿಮ್ಮಪ್ಪ ಪುಕ್ಲ. ನಮ್ಮೂರಲ್ಲಿ ನಮ್ಮವನ್ ಮೈ ಮೇಲೆ ಕೈ ಮಾಡಕ್ಕೊಬ್ಬ ಹುಟ್ಕೊಂಡಿದ್ದಾನೆ ಅಂದ್ರೆ ರವಿ ರವಿ ಜೈಲಿಂದ ಬಂದ್ಬಿಟ್ಟಿದ್ದಾನೆ. ಬರ್ತಿದ್ದಂಗೆ ಮೊದಲನೇ ಏಟು ವೇಣು ಕೊಟ್ಟಿದ್ದಾನೆ. ಆಮೇಲೆ ನನ್ನ ಮನೆ ಎಂಜಲ್ ತಿಂದು ಬೆಳೆದಿರೋ ಆ ನಾಯಿ ನನ್ನನ್ನೇ ಕಚ್ಚಕ್ ಬರ್ತೇಂದ್ರೆ ನೋ,
ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಗಮ್ಮ ಹೋಗ್ತಾ ಇದ್ದೀರಾ? ಮಾದೇವ, ಏನ್ ಹಾಗೆ ನೋಡ್ತಾ ಇದೀಯಾ? ನೀನೇ ಮುರಿದಿದ್ದೆ ಈ ಕೈನ, ಮರ್ತು ಬಿಟ್ಯಾ? ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಕೇಳಿದೆಲ್ಲ. ನಿನ್ನ ಯಜಮಾನ ಅವನು ಅನ್ಕೊಂಡಿದ್ದ ಜಾಗದಲ್ಲೇ ಸರಾಯಿ ಫ್ಯಾಕ್ಟರಿ ಕಟ್ಟಿಸ್ತಾ ಇದ್ದಾನೆ. ನಾವೆಲ್ಲ ಕಲ್ಲು ಮಣ್ಣು ಹೊತ್ತು ಅದನ್ನ ಕಟ್ತಾ ಇದೀವಿ. ಜಮೀನ್ದಾರ ನಿನ್ನ ಅಸ್ತ್ರವಾಗಿಟ್ಕೊಂಡು ತನ್ನ ಕಾರ್ಯ ಸಾಧಿಸ್ಕೊಂಡ್ಬಿಟ್ಟ. ನೀನು ಊರ್ ಜನರಿಂದ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟು ಹೊಚ್ಕೊಂಡ್ಬಿಟ್ಟೆ. ಇವತ್ತು ನಮ್ ಜಮೀನೆಲ್ಲ ಅವಂದೇ ಆಗೋಯ್ತು. ಉತ್ತು ತಿನ್ನೋಕೆ ಯಾರಿಗೂ ಹೊಲ ಇಲ್ಲ, ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಮಗ್ ದಾರಿನೂ ಇಲ್ಲ. ಅವನ್ ಕೊಡೋ ಅಕ್ಕಿನ ತಗೊಂಡು ಅವನು ಹೇಳಿದ ಕೆಲಸ ಮಾಡ್ಕೊಂಡು ಇದೀವಿ. ಊರ್ ಜನ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು, ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿಲ್ಲ. ಈ ವಯ್ಯ ಒಪ್ಪತ್ತು ಹಚ್ಕೊಳ್ಳೋ ಎಣ್ಣೆನ ನಮ್ಮ ಮನೆ ಅಡಿಗೆಗೇನಾರ ಕೊಟ್ಬಿಟ್ಟಿದ್ರೆ ವರ್ಷೆಲ್ಲಾ ಒಗ್ಗರಣೆ ಹಾಕ್ಬಿಡ್ತಿದ್ದು. ಯಜಮಾನ್ರೆ, ಇನ್ನಿಷ್ಟು ಕಡೆ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಹಾಲ್ನಲ್ಲಿ ಕೂರಿಸು. ಕಂದ, ಆ ತಿಪ್ಪೇಸ್ವಾಮಿನ ಕರ್ಕೊಂಡು ಮಿಲ್ ಕಡೆ ಹೋಗ್ಬಿಟ್ ಬಾ, ನಾನು ಆಮೇಲೆ ಬರ್ತೀನಿ. ಆಯ್ತು ಯಜಮಾನ್ರೆ. ನಡಿಯೋ. ಇದು ರೋಸ್ ಗಾರ್ಡನ್, ಇದೆಲ್ಲ ಕಾರ್ ಪಾರ್ಕಿಂಗ್. ಈ ಬಿಲ್ಡಿಂಗ್ಸ್ ಎಲ್ಲ ಫ್ಲಾಟ್ಸ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಹೋಲ್ಸೇಲ್ ಲಿಕ್ಕರ್ ಗೋಡೌನ್. ಅಂಡ್ ದಿಸ್ ಇಸ್ ದ ಚೇಂಬರ್, ನಮ್ಮ ಶೇರ್ ಹೋಲ್ಡರ್ ಜೊತೆ ಮೀಟಿಂಗ್ ಮಾಡೋಕೆ. ಅಂಡ್ ದಿಸ್ ಇಸ್ ದ ಆಡಿಟೋರಿಯಂ. ಸೊ ಟೋಟಲಿ ಇದೊಂದು ಮೆಗಾ ಸಿಟಿ. ವಾವ್, ವಂಡರ್ಫುಲ್.
ಒಂದು ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿಯಲ್ಲ. ಬೇಗ ಕೆಲಸ ಸ್ಟಾರ್ಟ್ ಮಾಡ್ಸು. ಮಾಡ್ಕೊಡ್ತೀನಿ. ಇವರೆಲ್ಲ ನಮ್ ಶೇರ್ ಹೋಲ್ಡರ್ಸ್. ಹಣನ ಇವ್ರು ತಂದು ಹಾಕ್ತಾರೆ. ಐ ಸಿ. ನಮ್ಮಿಬ್ರದ್ದು ಒಂದ್ ಸಣ್ಣ ಕೆಲಸ. ಏನು? ಫೈಲ್ ನ ನಾನ್ ಪಾಸ್ ಮಾಡ್ತೀನಿ, ಹಾ. ಜಾಗನ ನೀನ್ ಕೊಡ್ಸ್ಬೇಕು. ಜಾಗನ? ಎಷ್ಟ್ ಜಾಗ ಬೇಕು ಹೋಮು? 200 ಎಕರೆ ಬೇಕು. 200 ಎಕರೆ. ಏನು 200 ಎಕರೆನಾ? ಎಲ್ಲಿದೆ ಅದ್ ದೊಡ್ಡ ಜಾಗ? ನಿಮ್ಮೂರ್ ಜಮೀನೇ ಇದೆಯಲ್ವಾ, ಕಿತ್ಕೊಳ್ಳೋ ಹೇಗಾದ್ರು ಮಾಡಿ. ಜಮೀನ್ನ ಕೊಡ್ತಾರ? ಕೊಡಲ್ಲ ಯಜಮಾನ್ರೆ, ಅದೆಲ್ಲ ಪೂರ್ವಾಜಿತ ಸ್ವತ್ತು. ಎಲ್ರು ಅದನ್ನ ನಮ್ ಕಡೆ ಬದುಕ್ತಿರೋದು. ಇನ್ ಮುಂದೆ ಯಾರು ಅದನ್ನ ನಂಬ್ಕೊಂಡು ಜೀವನ ಮಾಡಬಾರ್ದು.